ಡಿವೋರ್ಸ್ ವಿಚಾರ ಅಜಯ್ ರಾವ್ಗೆ ಗೊತ್ತೇ ಇಲ್ವಂತೆ. ಪತ್ನಿ ಸ್ವಪ್ನಾರಿಂದ ಅಜಯ್ ರಾವ್ ವಿರುದ್ಧ ದೂರು ದಾಖಲಾಗಿದೆ. ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ನ ಅಡಿ ಏನೆಲ್ಲ ಬರುತ್ತೆ ಗೊತ್ತಾ? ಹಾಗಾದ್ರೆ ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡ್ತಾ ಇದ್ರ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ಅವರಿಗೆ. ಹೊಡೆದು ಬಡಿದು ಪತ್ನಿಗೆ ಟಾರ್ಚರ್ ನೀಡ್ತಾ ಇದ್ರ ಹಾಗಾದ್ರೆ ನಟ ಅಜಯ್ ರಾವ್ ಅವರು. ಎಷ್ಟು ವರ್ಷಗಳಿಂದ ಹಿಂಸೆ ನೀಡ್ತಿದ್ರು ಹಾಗಾದ್ರೆ ಅಜಯ್ ರಾವ್ ಅವರ ಪತ್ನಿಗೆ? ಯುದ್ಧ ಕಾಂಡ ಸಿನಿಮಾ ನಂತರ ಸಾಲಗಾರನಾಗಿದ್ರ ಅಜಯ್. ದುಬಾರಿ ಕಾರು ಮಾರಿದ್ದ ವಿಡಿಯೋ ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಮಗಳ ಅಚ್ಚುಮೆಚ್ಚಿನ ಬ್ಲಾಕ್ ಕಲರ್ BMW ಕಾರ್ ಅದು. ಸಿನಿಮಾ ನಿರ್ಮಾಣಕ್ಕಾಗಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರ ಹಾಗಾದ್ರೆ? ಕಳೆದ ವರ್ಷ ಮಹಾಲಕ್ಷ್ಮಿ ಲೇಔಟ್ನಿಂದ ಯಲಹಂಕಕ್ಕೆ ಶಿಫ್ಟ್ ಆಗಿದ್ರು. ಯಲಹಂಕದ ಹೊಸ ಮನೆಗೆ ಶಿಫ್ಟ್ ಆಗಿದ್ದ ನಟ ಅಜಯ್ ರಾವ್ ಕುಟುಂಬ. ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯಡಿ ಈಗ ಕೇಸ್ ದಾಖಲಾಗಿದೆ. ಅಜಯ್ ರಾವ್ ಅವರ ವಿರುದ್ಧ ಪತ್ನಿ ಸ್ವಪ್ನ ಅವರೇ ದೂರನ್ನ ಕೊಟ್ಟಿದ್ದಾರೆ. ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ನ ಅಡಿ ಏನೆಲ್ಲ ಬರುತ್ತೆ ಹಾಗಾದ್ರೆ? ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡ್ತಾ ಇದ್ರ ಅಜಯ್ ರಾವ್ ಅವರು. ಹೊಡೆದು ಬಡಿದು ಪತ್ನಿಗೆ ಟಾರ್ಚರ್ ನೀಡ್ತಾ ಇದ್ರ ಹಾಗಾದ್ರೆ? ಎಷ್ಟು ವರ್ಷಗಳಿಂದ ಹಿಂಸೆ ನೀಡ್ತಾ ಇದ್ರು ಅಜಯ್ ರಾವ್ ಅವರು? ಯುದ್ಧ ಕಾಂಡ ಸಿನಿಮಾ ನಂತರ ಸಾಲಗಾರನಾಗಿದ್ರ ಅಜಯ್. ಯಾಕೆ ಪ್ರಶ್ನೆ ಅಂತ ಅಂದ್ರೆ, ಅವ್ರ ಹತ್ರ ಒಂದು ದುಬಾರಿ ಕಾರಿತ್ತು BMW, ಅದನ್ನ ಮಾರ್ಬಿಟ್ರು. ಆ ಮಾರ್ಬೇಕಾದಂತ ಸಂದರ್ಭದಲ್ಲಿ ಅವರ ಮಗಳು ಅಳ್ತಾ ಇದ್ದಂತ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಹಾಗಾಗಿ ಸಿನಿಮಾ ನಿರ್ಮಾಣ ಮಾಡೋ ಸಲುವಾಗಿ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರ. ಕಳೆದ ವರ್ಷ ಅಷ್ಟೇ ಮಹಾಲಕ್ಷ್ಮಿ ಲೇಔಟ್ನಿಂದ ಯಲಹಂಕಕ್ಕೆ ಶಿಫ್ಟ್ ಆಗಿದ್ರು ಅಜಯ್ ರಾವ್. ಎಸ್, ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕೀರ್ತಿ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ ಪಾಟೀಲ್, ಯುದ್ಧ ಕಾಂಡ ಅನ್ನೋ ಸಿನಿಮಾ ಬರುತ್ತೆ ಅಜಯ್ ರಾವ್ ಅವರದ್ದು. ಆ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇರ್ತಾರೆ. ಅವರ ಬಳಿ ಇದ್ದಂಥ ಒಂದು ಕಾರನ್ನು ಕೂಡ ಸೇಲ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಆರ್ಥಿಕ ಸಂಕಷ್ಟದಿಂದ ಇದೆಲ್ಲ ಆಯ್ತಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ರಾಮ್, ಖಂಡಿತವಾಗ್ಲೂ BMW ಕಾರನ್ನ ಮಾರ್ತಾರೆ ಅಂತ ಸುದ್ದಿ ಆಗ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಯಾಕಂತ ಹೇಳಿದ್ರೆ 22 ವರ್ಷ ಸಿನಿಮಾ ಜರ್ನಿ ಮಾಡಿದ್ದಾರೆ ಅಜಯ್ ರಾವ್ ಅವರು. ಆದರೆ ಇಂದುವರೆಗೂ ಫಿನಾನ್ಷಿಯಲಿ ಫಿಟ್ ಆಗಿಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ ಕೂಡ ಆಗ ಬಂದಿತ್ತು. ಎಷ್ಟೋ ಸಿನಿಮಾಗಳನ್ನು ಮಾಡಿದ್ದಾರೆ, ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ, ಇಂದು ಸಹ ಮಾರ್ಕೆಟ್ ಇರುವಂಥದ್ದು ಅಜಯ್ ರಾವ್ ಅವರಿಗೆ. ಆದರೂ ಸಹ ಫಿನಾನ್ಷಿಯಲಿ ಫಿಟ್ ಆಗಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ. ಆದರೆ ಅವರು ಆ ವಿಡಿಯೋನ ಹಂಚ್ಕೊಂಡಿರಲ್ಲ, ಎಲ್ಲೋ ಬೇರೆ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ BMW ಕಾರ್ನ ಅಜಯ್ ರಾವ್ ಅವರು ಮಾರ್ತಿದ್ದಾರೆ ಅನ್ನುವಂಥ ಸುದ್ದಿ ಬಂದಾಗ ಮಗಳು ಕೂಡ ಅಪ್ಪ ಬೇಡ ಮಾರಬೇಡಿ ಅನ್ನುವಂಥ ಒಂದು ಭಾವುಕರಾಗಿರುವಂತಹ ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ. ಈ ಕುರಿತು ಅಜಯ್ ರಾವ್ ಅವರು ಕೂಡ ಗ್ಯಾರಂಟಿ ನ್ಯೂಸ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಫಿನಾನ್ಷಿಯಲಿ ನಾನು ಆರ್ಥಿಕವಾಗಿ ಅಷ್ಟೊಂದು ಸದ್ಯಕವಾಗಿ ಫಿಟ್ ಆಗಿಲ್ಲ, ಆದ್ರೂ ಸಹ ನನ್ನ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಂಡಸ್ಟ್ರಿಗೆ ಬಂದ್ರೂ ನಿಯತ್ತಾಗಿ ದುಡಿತಾ ಇದ್ದೀನಿ ಅನ್ನೋಂಥ ಮಾತನ್ನ ಹೇಳಿದ್ರು. ನಾನು ಇವತ್ತು ಈ ಮಟ್ಟದಲ್ಲಿ ಹೀರೋ ಆಗಿ 22 ವರ್ಷ ಸಿನಿಮಾ ಜರ್ನಿನ ಕಂಟಿನ್ಯೂ ಮಾಡ್ತಿದ್ದೀನಿ ಇಂದುವರೆಗೂ ಅಂತ ಹೇಳಿದ್ರೆ, ಜೊತೆಗೆ ನನ್ನ ಒಂದು ಪ್ರೊಡಕ್ಷನ್ ಹೌಸ್ ಇದೆ ಅಂತ ಹೇಳಿದ್ರೆ ನನ್ನ ಹೆಂಡತಿ ಸ್ವಪ್ನ ಕೂಡ ಕಾರಣ. ಇವತ್ತಿಗೂ ನನಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಅನ್ನೋ ಪ್ರೀತಿಯ ಮಾತುಗಳನ್ನ ಆವತ್ತಿಗೆ ಹೇಳಿದ್ರು. ಅಂದ್ರೆ ಸಿನಿಮಾ ರಿಲೀಸ್ ಆಗಿ ಒಂದಷ್ಟು ದಿನ ಆದ್ಮೇಲೆ ಮತ್ತೀಗ ಡಿವೋರ್ಸ್ ವಿಚಾರ ಬಂದಿರುವಂತದ್ದು ಅವ್ರಿಗೂ ಕೂಡ ಶಾಕಿಂಗ್ ಅಂತಾನೆ ಅವ್ರು ಹೇಳಿರುವಂತದ್ದು. ಆದ್ರೆ ಅಜಯ್ ರಾವ್ ಅವರು ಎಲ್ಲೋ ಒಂದ್ ಕಡೆ ಗೊಂದಲವನ್ನ ಸೃಷ್ಟಿ ಮಾಡ್ತಿದ್ದಾರೆ ಏನೋ. ಜೊತೆಗೆ ಈ ಹಿಂದೆ ಜ್ಯೋತಿಷ್ಯರು ಕೂಡ ಒಂದು ಮಾತನ್ನ ಅಜಯ್ ರಾವ್ ಅವರಿಗೆ ಹೇಳಿದ್ರಂತೆ, ನೀವು ಮದುವೆ ಆಗಿ 1 ವರ್ಷ ಕೂಡ ಜೊತೆಗಿರೋದಿಲ್ಲ, ಡಿವೋರ್ಸ್ ಆಗ್ತೀರಾ ಅನ್ನೋಂಥ ಮಾತನ್ನ ಅವ್ರು ಕೂಡ ಹೇಳಿದ್ದಾರೆ ಅಂತ ಒಂದಷ್ಟು ಮಾಹಿತಿ ಕೂಡ ಈಗ ಸಿಗ್ತಿರುವಂಥದ್ದು. ರಾಮ್, ಒಂದು ಡೊಮೆಸ್ಟಿಕ್ ವೈಲೆನ್ಸ್, ಅವ್ರ ಮೇಲೆ ಹಲ್ಲೆ ಆಗೋದು, ಅವ್ರ ಪತ್ನಿ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ರು ಅನ್ನೋ ಮಾಹಿತಿಯೂ ಕೂಡ ಇದೆ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅಂತ ಹೇಳಿ. ಆದರೆ ಅಜಯ್ ರಾವ್ ಸಾಧು ಮನುಷ್ಯ, ಸಾಧು ವ್ಯಕ್ತಿ ಅಂತ ಹೇಳಿ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಂಥವರು. ಇದನ್ನೆಲ್ಲ ನಂಬೋದಕ್ಕೆ ಸಾಧ್ಯನಾ? ಗೊತ್ತಿಲ್ಲ. ಕುಟುಂಬದಲ್ಲಿ ಏನು ಬೇಕಾದರೂ ಆಗಬಹುದು. ಇದು ಬಣ್ಣದ ಜಗತ್ತು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಿನಿಮಾ ರಂಗದಲ್ಲಿ ಏನು ನಡೆಯುತ್ತೆ ಅನ್ನುವಂಥದ್ದು ಬೇರೆದಾದರೆ, ಇನ್ನು ಮನೆಯಲ್ಲಿ 4 ಗೋಡೆಗಳ ಮಧ್ಯೆ ದಾಂಪತ್ಯ ಜೀವನ ಅವರಿಬ್ಬರದು ಗಂಡ ಹೆಂಡತಿದು ಹೇಗಿರುತ್ತೆ ಅನ್ನುವಂಥದ್ದು ಅವರಿಗೆ ಗೊತ್ತು ಅಷ್ಟೇ. ಯಾಕಂತ ಹೇಳಿದ್ರೆ ಸುದ್ದಿಗೋಷ್ಠಿ ಇರ್ಬೋದು, ಯಾವುದೇ ಈವೆಂಟ್ ಇರ್ಬೋದು, ಬೇರೆ ಪ್ರಮೋಷನ್ ಈವೆಂಟ್ಗಳಲ್ಲಿ ಒಂದು ಪೇರ್ ಕಾಣಿಸ್ಕೊಳುತ್ತೆ, ಸೆಲೆಬ್ರಿಟಿ ಪೇರ್ ಕಾಣಿಸ್ಕೊಳುತ್ತೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ನಗ್ನಗ್ತಾನೆ ಮಾತಾಡ್ತಾರೆ. ಅದರ ಒಳಗಡೆ ಯಾವ ರೀತಿ ಕಲಹ ಇಬ್ಬರಲ್ಲೂ ಇರುತ್ತೆ, ಬಿರುಕು ಯಾವ ರೀತಿ ಮೂಡಿರುತ್ತೆ, ಯಾವ ವಿಚಾರಕ್ಕಾಗಿರುತ್ತೆ ಅನ್ನುವಂಥದ್ದನ್ನು ಎಲ್ಲೂ ಕೂಡ ಪ್ರಸ್ತಾಪ ಮಾಡಿರಲ್ಲ. ಅದೇ ರೀತಿಯಾಗಿ ಇದೀಗ ಅಜಯ್ ರಾವ್ ಅವರು ಕೂಡ ತುಂಬಾ ಸರಳವಾಗಿ ಸಿಂಪಲ್ ಆಗಿ ಮದುವೆ ಆಗಿರ್ತಾರೆ. ಅದು ಸಹ ಯಾವ ಸೆಲೆಬ್ರಿಟಿಗಳಿಗೂ ಸಹ ಅವರು ಹೇಳ್ಕೊಂಡಿರಲ್ಲ. ಅವರು ಇಂಡಸ್ಟ್ರಿಗೆ ಎಂಟ್ರಿ ಆಗಿ ಒಂದಷ್ಟು ವರ್ಷಗಳಾದ್ಮೇಲೆ 2014ರಲ್ಲಿ ಅವರು ದಾಂಪತ್ಯ ಜೀವನಕ್ಕೆ
ಕಾಲಿಡ್ತಾರೆ. ಆದರೆ ಸ್ವಪ್ನ ಅವರೊಟ್ಟಿಗೆ ಸರಳವಾಗಿ ವಿವಾಹವನ್ನು ಆಗುವಂಥದ್ದು ಹೊಸಪೇಟೆಯಲ್ಲಿ ಒಂದು ದೇವಸ್ಥಾನದಲ್ಲಿ, ಅವರ ಮನೆ ದೇವರ ದೇವಸ್ಥಾನದಲ್ಲಿ ಅವರು ಮದುವೆಯನ್ನು ಆಗ್ತಾರೆ. ಅದಾದಮೇಲೆ ಮದುವೆಗೆ ಯಾರಿಗೂ ಸಹ ಕರೆಯೋಲನ್ನು ಕೊಟ್ಟಿರೋದಿಲ್ಲ. ಅದಾದಮೇಲೆ ಬೆಂಗಳೂರಿಗೆ ಬಂದಾದ್ಮೇಲೂ ಸಹ ಯಾವುದೇ ಸೆಲೆಬ್ರಿಟೀಸ್ ಇರ್ಬೋದು, ಸ್ಟಾರ್ ಸೆಲೆಬ್ರಿಟೀಸ್ ಅನ್ನುವಂಥವ್ರಿಗೆ ಯಾರಿಗೂ ಸಹ ಮದುವೆ ಆಗಿದ್ದೀನಿ ಅನ್ನುವಂಥ ವಿಚಾರವನ್ನು ತುಂಬ ಸಂಭ್ರಮದಿಂದ, ಆಡಂಬರದಿಂದ ಯಾರಿಗೂ ಸಹ ಹೇಳಿ ಇನ್ವಿಟೇಷನ್ ಆಹ್ವಾನವನ್ನು ಯಾರಿಗೂ ಸಹ ಕೊಟ್ಟಿರೋದಿಲ್ಲ.